ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಮುಂಬರುವಂತಹ SDA, FDA ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆ ತುಂಬ ಇಂಪಾರ್ಟೆಂಟ್ ಆಗಿ ಬರುವಂತಹ ಟಾಪಿಕ್ ಆದಂತಹ ಮಾನವನ ರೋಗಗಳು ಈ ವಿಷಯದ ಕುರಿತಾಗಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಚರ್ಚೆ ಮಾಡೋಣ. ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಇರ್ತಿದೆ, ಮಾನವ ದೇಹದ ಯಾವ ಅಂಗಕ್ಕೆ ಸೋಂಕು ಉಂಟಾಗಿ ಜಾಂಡೀಸ್ ಕಾಯಿಲೆ ಬರುತ್ತೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಪಿತ್ತಕೋಶ ಅಥವಾ ಲಿವರ್, ಇದಕ್ಕೆ ಸೋಂಕು ಉಂಟಾಗಿ ಜಾಂಡೀಸ್ ಕಾಯಿಲೆ ಬರುತ್ತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾವ ಕಾಯಿಲೆಯು ಸಾಮಾನ್ಯವಾಗಿ ಗಾಳಿ ಮೂಲಕ ಹರಡುತ್ತೆ? ಸರಿಯಾದ ಉತ್ತರ TB. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. TB ಅಥವಾ ಟ್ಯೂಬರ್ಕ್ಯುಲೋಸಿಸ್ ಇದೆಯಲ್ಲ, ಇದು ಗಾಳಿಯ ಮೂಲಕ ಹರಡುತ್ತೆ. ಇದು TB ಕಾಯಿಲೆ ಬಂದಾಗ ಲಂಗ್ಸ್ ಅಥವಾ ಶ್ವಾಸಕೋಶದ ಸೋಂಕು ಉಂಟಾಗುತ್ತೆ. ಶ್ವಾಸಕೋಶಕ್ಕೆ ಸೋಂಕು ಉಂಟಾಗುವಂಥದ್ದು. ಸೊ ಈ TB ಕಾಯಿಲೆ ಇದೆಯಲ್ಲ, TB ಕಾಯಿಲೆ ಟ್ಯೂಬರ್ಕ್ಯುಲೋಸಿಸ್, ಮೈಕೋಬ್ಯಾಕ್ಟೀರಿಯಾ ಟ್ಯೂಬರ್ಕ್ಯುಲೋಸಿಸ್ ಎನ್ನುವಂತಹ ಬ್ಯಾಕ್ಟೀರಿಯಾದಿಂದ ಬರುತ್ತೆ. ಮೈಕೋಬ್ಯಾಕ್ಟೀರಿಯಾ ಟ್ಯೂಬರ್ಕ್ಯುಲೋಸಿಸ್ ಎನ್ನುವಂತಹ ಬ್ಯಾಕ್ಟೀರಿಯಾದಿಂದ ಈ TB ಕಾಯಿಲೆ ಬರುತ್ತೆ. ಇದು ಗಾಳಿಯ ಮೂಲಕ ಹರಡುವಂಥದ್ದು. ಇನ್ನು ಕಾಲರದ ಬಗ್ಗೆ ನೋಡೋದಾದ್ರೆ, ಕಾಲರ ಇದೆಯಲ್ಲ, ಇದು ವಿಬ್ರಿಯೋ ಕಾಲರೆ ಎನ್ನುವಂಥ ರೋಗಾಣುವಿನಿಂದ ಬರುತ್ತೆ. ವಿಬ್ರಿಯೋ ಕಾಲರೆ ಎನ್ನುವಂಥ ರೋಗಾಣುವಿಂದ ಕಾಲರ ರೋಗ ಬರುತ್ತೆ. ಇನ್ನು ಪ್ಲೇಗ್ ಇದೆಯಲ್ಲ, ಪ್ಲೇಗ್ ಇಲಿಗಳ ಮೂಲಕ ಹರಡುವಂಥದ್ದು. ಟೈಫಾಯ್ಡ್ ರೋಗ ಸಾಲ್ಮೋನೆಲ್ಲಾ ಟೈಫಿ ಎನ್ನುವಂತಹ ಒಂದು ರೋಗಾಣುವಿಂದ ಹರಡುವಂಥದ್ದು. ಸೊ ಈ ಎಲ್ಲ ಅಂಶಗಳು ಗೊತ್ತಿರಲಿ. ಸೊ ಟ್ಯೂಬರ್ಕ್ಯುಲೋಸಿಸ್ ಕಾಯಿಲೆ ಸಾಮಾನ್ಯವಾಗಿ ಗಾಳಿಯ ಮೂಲಕ ಹರಡುತ್ತೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾವ ಕಾಯಿಲೆಗಳು ಸೊಳ್ಳೆಗಳ ಮೂಲಕ ಹರಡುತ್ತವೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಚಿಕನ್ ಗುನ್ಯಾ, ಡೆಂಗ್ಯೂ ಮತ್ತು ಮಲೇರಿಯಾ. ಈ ಕಾಯಿಲೆಗಳು ಸೊಳ್ಳೆಗಳ ಮೂಲಕ ಹರಡುವಂಥ ಕಾಯಿಲೆಗಳಾಗಿವೆ. ಚಿಕನ್ ಗುನ್ಯಾ, ಡೆಂಗ್ಯೂ ಮತ್ತು ಮಲೇರಿಯಾ. ಈ ಕೆಳಗಿನ ಯಾವ ವಿಟಮಿನ್ ಕೊರತೆಯಿಂದ ರಕ್ತಸ್ರಾವ ಉಂಟಾಗುತ್ತೆ? ಸರಿಯಾದ ಉತ್ತರ ಆಪ್ಷನ್ ಡಿ, ವಿಟಮಿನ್ ಕೆ. ವಿಟಮಿನ್ ಕೆ ಕೊರತೆಯಿಂದ ರಕ್ತಸ್ರಾವ ಅಥವಾ ಬ್ಲೀಡಿಂಗ್ ಉಂಟಾಗುವಂಥದ್ದು. ಹಾಗಾದರೆ ಬೇರೆ ಬೇರೆ ವಿಟಮಿನ್ಗಳ ಕೊರತೆಯಿಂದ ಯಾವ ಯಾವ ರೋಗಗಳು ಬರುತ್ತೆ ಅಂತ ನೋಡ್ತಾ ಹೋಗೋಣ. ವಿಟಮಿನ್ ಎ ಕೊರತೆಯಿಂದ ದೃಷ್ಟಿಹೀನತೆ, ವಿಟಮಿನ್ B1 ಕೊರತೆಯಿಂದ ಬೆರಿ, ವಿಟಮಿನ್ ಸಿ ಕೊರತೆಯಿಂದ ಸ್ಕರ್ವಿ, ವಿಟಮಿನ್ ಡಿ ಕೊರತೆಯಿಂದ ರಿಕೆಟ್ಸ್, ಇನ್ನು ಕ್ಯಾಲ್ಸಿಯಂ ಕೊರತೆಯಿಂದ, ಎಲ್ಲವೂ ಕೊರತೆಯಿಂದ ಬರುವಂಥ ರೋಗಗಳು ನೋಟ್ ಮಾಡ್ಕೊಳ್ಳಿ. ಕ್ಯಾಲ್ಸಿಯಂ ಕೊರತೆಯಿಂದ ಬೋನ್ ಮತ್ತು ಟೀತ್ ವೀಕ್ ಆಗ್ತವೆ. ಅಯೋಡಿನ್ ಕೊರತೆಯಿಂದ ಗಾಯಿಟರ್, ಕಬ್ಬಿಣದ ಕೊರತೆಯಿಂದ, ಮನುಷ್ಯನ ದೇಹಕ್ಕೆ ಕಬ್ಬಿಣದ ಕೊರತೆ ಆದರೆ ಅನೀಮಿಯಾ ರೋಗ ಬರುತ್ತೆ. ಇವೆಲ್ಲವೂ ಕೂಡ ನೋಟ್ ಮಾಡ್ಕೊಳ್ಳಿ, ಕೊರತೆಯಿಂದ ಬರುವಂತಹ ರೋಗಗಳು. ಮನುಷ್ಯನ ದೇಹಕ್ಕೆ ಈ ಅಂಶ ಕೊರತೆ ಆದರೆ ನೋಡಿ, ವಿಟಮಿನ್ ಕೆ ಕೊರತೆ ಆದರೆ ರಕ್ತಸ್ರಾವ ಉಂಟಾಗುತ್ತೆ. ವಿಟಮಿನ್ ಎ ಕೊರತೆ ಆದರೆ ದೃಷ್ಟಿಹೀನತೆ, B1 ಕೊರತೆ ಆದರೆ ಬೆರಿ, ವಿಟಮಿನ್ ಸಿ ಕೊರತೆ ಆದರೆ ಸ್ಕರ್ವಿ, ವಿಟಮಿನ್ ಡಿ ಕೊರತೆ ಆದರೆ ರಿಕೆಟ್ಸ್. ಮನುಷ್ಯನ ದೇಹಕ್ಕೆ ಕ್ಯಾಲ್ಸಿಯಂ ಕೊರತೆ ಆದರೆ ಬೋನ್ ಮತ್ತು ಟೀತ್ ವೀಕ್ ಆಗುವಂಥದ್ದು, ಮತ್ತು ಮನುಷ್ಯನ ದೇಹಕ್ಕೆ ಕಬ್ಬಿಣದ ಕೊರತೆ ಆದರೆ ಅನಿಮಿಯಾ ರೋಗ ಬರುತ್ತೆ. ಬೋಟಲಿಸಮ್ಗೆ ಕಾರಣ ಏನು? ಸರಿಯಾದ ಉತ್ತರ ಕ್ಲಾಸ್ಟ್ರಿಡಿಯಂ ಬೋಟಾಲಿಸಮ್ ಎನ್ನುವಂಥ ರೋಗಾಣು ಬೋಟಲಿಸಮ್ ಕಾಯಿಲೆಗೆ ಕಾರಣ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾವ ಕಾಯಿಲೆಯು ಪ್ರೋಟೋಜೋವದಿಂದ ಬರುವಂಥದ್ದು? ಪ್ರೋಟೋಜೋವದಿಂದ ಬರುವಂಥ ಕಾಯಿಲೆ ಯಾವುದು? ಸರಿಯಾದ ಉತ್ತರ ಮಲೇರಿಯಾ ರೋಗ ಇದೆಯಲ್ಲ, ಇದು ಪ್ರೋಟೋಜೋವದಿಂದ ಬರುವಂಥ ಕಾಯಿಲೆ ಆಗಿದೆ. ಇನ್ನು ಡಿಫ್ತೀರಿಯಾ ಇದೆಯಲ್ಲ, ಡಿಫ್ತೀರಿಯಾ ಕಾರ್ನೋಬ್ಯಾಕ್ಟೀರಿಯಂ ಡಿಫ್ತೀರಿಯಾ ಎನ್ನುವಂಥ ರೋಗಾಣುವಿಂದ ಬರುತ್ತೆ. ಕಾರ್ನೋ
ಬ್ಯಾಕ್ಟೀರಿಯಾ ಡಿಫ್ತೀರಿಯೆ ಎನ್ನುವಂಥ ರೋಗಾಣುವಿನಿಂದ ಡಿಫ್ತೀರಿಯಾ ರೋಗ ಬರುತ್ತೆ. ಹಾಗೆಯೇ ಕಾಲರ ರೋಗ ವಿಬ್ರಿಯೋ ಕಾಲರೆ. ಹಾಗೆಯೇ ನ್ಯೂಮೋನಿಯಾ ಇದೆಯಲ್ಲ, ಇದು ವೈರಸ್ನಿಂದ ಬರುವಂಥ ರೋಗ. ಸೊ ಪ್ರೋಟೋಸೋವಾದಿಂದ ಬರುವ ಕಾಯಿಲೆ ಯಾವುದು ಹಾಗಾದರೆ? ಮಲೇರಿಯಾ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಮಾನವ ದೇಹದ ಈ ಕೆಳಗಿನ ಯಾವ ಅಂಗವು ಮಲೇರಿಯಾದಿಂದ ಹಾನಿ ಒಳಗಾಗುತ್ತೆ? ಸರಿ ಉತ್ತರ ಕಿಡ್ನಿ. ಸೊ ಮಲೇರಿಯಾದ ಬಗ್ಗೆ ಹೇಳೋದಾದ್ರೆ, ಮಲೇರಿಯಾ ಅನಾಫಿಲಿಸ್ ಹೆಣ್ಣು ಸೊರಳೆಯಿಂದ ಹರಡುತ್ತೆ. ಅನಾಫಿಲಿಸ್ ಹೆಣ್ಣು ಸೊಳ್ಳೆಯಿಂದ ಹರಡುವಂಥ ಕಾಯಿಲೆ ಆಗಿದೆ ಮಲೇರಿಯಾ. ಇದು ಕಿಡ್ನಿ, ಲಿವರ್, ಸ್ಪ್ಲೀನ್ ಆಲ್ಸೋ. ಲಿವರ್ ಆ್ಯಂಡ್ ಸ್ಪ್ಲೀನ್ ಕೂಡ ಡ್ಯಾಮೇಜ್ ಮಾಡುತ್ತೆ. ಜಲೋದರ ರೋಗವು ಈ ಕೆಳಗಿನ ಯಾವ ವಸ್ತುವಿನಿಂದ ಬರುತ್ತೆ? ಜಲೋದರ ರೋಗ ಅಥವಾ ಡ್ರಾಪ್ಸಿ ಅಂತ ಕರೀತಾರೆ ಇದನ್ನ. ಈ ಡ್ರಾಪ್ಸಿ ರೋಗ ಯಾವ ಒಂದು ವಸ್ತುವಿನಿಂದ ಬರುತ್ತೆ? ಸರಿಯಾದ ಉತ್ತರ ಇದು ಮಸ್ಟರ್ಡ್ ಆಯಿಲಿಂದ ಬರುವಂಥ ಒಂದು ಕಾಯಿಲೆ ಆಗಿದೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಡಯೋರಿಯಾ ರೋಗ. ಡಯೋರಿಯಾ ರೋಗಕ್ಕೆ ಕಾರಣವಾಗುವಂತಹ ವಾಹಕ ಯಾವುದು? ಸೊ ಸರಿಯಾದ ಉತ್ತರ ರೋಟಾ ವೈರಸ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ರೋಟಾ ವೈರಸ್ ಡಯೋರಿಯಾ ರೋಗಕ್ಕೆ ಕಾರಣವಾಗುವಂತಹ ವಾಹಕವಾಗಿದೆ. ಹಿಸ್ಟೇರಿಯಾ ರೋಗವು ಸಾಮಾನ್ಯವಾಗಿ ಈ ಕೆಳಗಿನ ಯಾರಲ್ಲಿ ಕಂಡುಬರುತ್ತೆ? ಸರಿಯಾದ ಉತ್ತರ ವಯಸ್ಕ ಮಹಿಳೆಯಲ್ಲಿ ಕಂಡುಬರುವಂಥ ಕಾಯಿಲೆ ಇದು ಹಿಸ್ಟೇರಿಯಾ ರೋಗ. ವಯಸ್ಕ ಮಹಿಳೆಯರಲ್ಲಿ ಕಂಡುಬರುತ್ತೆ. ಸೊ ಇದೊಂದು ಜೆನೆಟಿಕ್ ಡಿಸೀಸ್ ಆಗಿದೆ. ಜೆನೆಟಿಕ್ ಡಿಸೀಸ್. ವಾಟ್ ಈಸ್ ಜೆನೆಟಿಕ್ ಡಿಸೀಸ್ ಅಂತ ಕೇಳಿದ್ರೆ ವಂಶವಾಹಿ ಬರುವಂಥ ಕಾಯಿಲೆ. ಸೊ ಹಿಸ್ಟೀರಿಯಾ ರೋಗ ಅಂದರೆ ಏನಿದ್ರ ಲಕ್ಷಣ ಅಂತ ಕೇಳಿದ್ರೆ, ಹಿಸ್ಟೀರಿಯಾ ರೋಗ ಬಂದಿರುವಂಥವ್ರು ಅಧಿಕ ಕೋಪ, ಒತ್ತಡ, ಗೊಂದಲ, ತಲ್ಲಣಗಳನ್ನು ಎದುರಿಸ್ತಾರೆ. ಅಧಿಕ ಕೋಪ, ಸದಾ ಗೊಂದಲದಲ್ಲಿರ್ತಾರೆ, ಒತ್ತಡಕ್ಕೊಳಗಾಗ್ತಾರೆ ಮತ್ತು ತಲ್ಲಣವನ್ನು ಅನುಭವಿಸ್ತಾರೆ. ಇದು ಇದರ ಲಕ್ಷಣಗಳು. ಮನುಷ್ಯನ ಬೆನ್ನುಮೂಳೆ ಮತ್ತು ಮೆದುಳಿನ ಊತಕ್ಕೆ ಏನಂತ ಕರೀತಾರೆ? ಸರಿಯಾದ ಉತ್ತರ ಇದಕ್ಕೆ ಮೆನಿಂಜಿಟೈಟ್ಸ್ ಅಂತ ಕರೀತಾರೆ. ಮೆನಿಂಜಿಟಿಸ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಬ್ರೈನ್ ಅಂಡ್ ಸ್ಪೈನಲ್ ಕಾರ್ಡ್ ಈ ಊತಕ್ಕೆ ಮೆನೆಂಜೈಟಿಸ್ ಅಂತ ಕರೀತಾರೆ. ಅಯೋಡಿನ್ ಕೊರತೆಯಿಂದ ಮಾನವನಲ್ಲಿ ಬರುವ ರೋಗ ಯಾವುದು? ಸರಿಯಾದ ಉತ್ತರ ಗಾಯಿಟರ್. ಇದಕ್ಕೆ ಗಳಗಂಡ ಅಂತ ಕೂಡ ಕರೀತಾರೆ. ಗಳಗಂಡ, ಸರಳ ಗಳಗಂಡ ಅಂತ ಕೂಡ ಕರೀತಾರೆ. ಅಯೋಡಿನ್ ಕೊರತೆಯಿಂದ ಬರುತ್ತೆ. ಸೊ ಅಯೋಡಿನ್ ಯುಕ್ತ ಉಪ್ಪನ್ನು ಬಳಸೋದ್ರಿಂದ ಈ ಕಾಯಿಲೆಯನ್ನು ದೂರ ಇಡಬಹುದು. ಇಟಾಯಿ ರೋಗಕ್ಕೆ ಕಾರಣ ಏನು? ಸರಿಯಾದ ಉತ್ತರ ಇಟಾಯಿ ರೋಗಕ್ಕೆ ಕಾರಣ ಕ್ಯಾಡ್ಮಿಯಂ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಹಾಗಾದರೆ ಬೇರೆ ಬೇರೆ ಲೋಹಗಳು ಬೇರೆ ಬೇರೆ ಕಾಯಿಲೆಗೆ ಕಾರಣ ಆಗ್ತವೆ. ಯಾವ್ದು ಅಂತ ನೋಡ್ತಾ ಹೋದರೆ, ಪಾದರಸದಿಂದ ಯಾವ ರೋಗ ಉಂಟಾಗುತ್ತೆ ಕೇಳಿದ್ರೆ ಪಾದರಸದಿಂದ ಮಿನಾಮಾಟ ಕಾಯಿಲೆ ಉಂಟಾಗುತ್ತೆ. ಹಾಗೇನೆ ಅರ್ಸೆನಿಕ್ನಿಂದ ಬರುವಂಥ ಕಾಯಿಲೆ ಯಾವುದು ಕೇಳಿದ್ರೆ ಅರ್ಸೆನಿಕ್, ಬ್ಲ್ಯಾಕ್ ಫುಟ್ ಕಾಯಿಲೆ ಬರುತ್ತೆ. ಹಾಗೇನೆ ನೈಟ್ರೇಟ್ನಿಂದ ಬರುವಂಥ ರೋಗ ಯಾವುದು ಕೇಳಿದ್ರೆ ಬ್ಲೂ ಬೇಬಿ ಸಿಂಡ್ರೋಮ್. ಇದು ನೈಟ್ರೇಟ್ನಿಂದ ಬರುವಂಥ ಕಾಯಿಲೆಗಳಾಗಿವೆ. ಒಂದು ರೋಗವು ಪ್ರಪಂಚದಾದ್ಯಂತ ಹರಡಿದ್ರೆ ಅದಕ್ಕೆ ಏನಂತ ಕರೀತಾರೆ? ಸರಿಯಾದ ಉತ್ತರ ಅದಕ್ಕೆ ಪ್ಯಾಂಡೆಮಿಕ್ ಅಂತ ಕರೀತಾರೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಲೈಕ್ ಕೊರೋನಾ ವೈರಸ್. ಯಾವುದೋ ಒಂದು ದೇಶದಲ್ಲಿ ಹುಟ್ಟಿ ಇಡೀ ಪ್ರಪಂಚದಾದ್ಯಂತ ಹರಡುವಂತಹ ರೋಗಕ್ಕೆ ಪ್ಯಾಂಡೆಮಿಕ್ ಡಿಸೀಸ್ ಅಂತ ಕರೀತಾರೆ.
ಇನ್ಫ್ಲೂಯೆನ್ಸಾ ರೋಗಕ್ಕೆ ಕಾರಣ ಏನು? ಸರಿಯಾದ ಉತ್ತರ ಒಂದು ವೈರಸ್ ಕಾರಣ. ಇನ್ಫ್ಲೂಯೆನ್ಸಾ ಅಥವಾ ಫ್ಲೂ ಇದಕ್ಕೆ ಒಂದು ವೈರಸ್ ಕಾರಣ ಆಗುತ್ತೆ. ಇನ್ನು ಟಿ ಬಿ ಇದೆಯಲ್ಲ, ಟಿ ಬಿ ಟ್ಯೂಬರ್ಕ್ಯುಲಸ್ ಬ್ಯಾಸಿಲಸ್, ಇದಕ್ಕೆ ಬ್ಯಾಕ್ಟೀರಿಯಾ ಕಾರಣ. ಮೈಕೋಬ್ಯಾಕ್ಟೀರಿಯಾ ಟ್ಯೂಬರ್ಕ್ಯುಲಸ್ ಬ್ಯಾಸಿಲಸ್ ಎನ್ನುವಂಥ ಒಂದು ಕಾಯಿಲೆಗೆ ಬ್ಯಾಕ್ಟೀರಿಯಾ ಕಾರಣ ಆಗುತ್ತೆ. ಹಾಗೆಯೇ ಫಂಗಸ್ ಇನ್ಫೆಕ್ಷನ್, ಫಂಗಸ್ನಿಂದ ಫಂಗೈ ಉಂಟಾಗುತ್ತೆ. ಮಲೇರಿಯಾಕ್ಕೆ ಕಾರಣ ಇನ್ಫ್ಲೂಯೆನ್ಸಾ. BCG ಈ ಕೆಳಗಿನ ಯಾವ ಕಾಯಿಲೆಗೆ ವ್ಯಾಕ್ಸಿನ್ ಆಗಿದೆ? BCG ಸರಿಯಾದ ಉತ್ತರ TB ಟ್ಯೂಬರ್ಕ್ಯುಲಸ್ ಬ್ಯಾಸಿಲಸ್ಗೆ BCG ಒಂದು ವ್ಯಾಕ್ಸಿನ್ ಆಗಿದೆ. ಇನ್ನು ಚಿಕನ್ ಫಾಕ್ಸ್ಗೆ ಯಾವುದು ನೋಡಿದ್ರೆ, ಚಿಕನ್ ಫಾಕ್ಸ್ ಯಾವ ವ್ಯಾಕ್ಸಿನ್ ಮೂಲಕ ಗುಣ ಆಗುತ್ತೆ ನೋಡಿದ್ರೆ ವೆರಿಸಿಲ್ಲಾ ವ್ಯಾಕ್ಸಿನ್ ಅಂತ. ವೆರಿಸಿಲ್ಲಾ ವ್ಯಾಕ್ಸಿನ್ ಇದು ಚಿಕನ್ ಫಾಕ್ಸ್ಗೆ ಗುಣ ಮಾಡುವಂಥ ಒಂದು ವ್ಯಾಕ್ಸಿನ್. ಮಿಸೆಲ್ಸ್ ಮಮ್ಸ್ ರುಬೆಲ್ಲಾಗೆ, ಮಿಸೆಲ್ಸ್ ಮಮ್ಸ್ ರುಬೆಲ್ಲಾಗೆ ಯಾವ ವ್ಯಾಕ್ಸಿನ್ ಕೇಳಿದ್ರೆ MMR ವ್ಯಾಕ್ಸಿನ್ ಅಂತ. MMR ವ್ಯಾಕ್ಸಿನ್ ಮಿಸೆಲ್ಸ್ ಮಮ್ಸ್ ರುಬೆಲ್ಲಾಗೆ ಗುಣಪಡಿಸುವಂಥ ವ್ಯಾಕ್ಸಿನ್ ಆಗಿದೆ. ಡಿಸೆಂಟ್ರಿಗೆ ಕಾರಣವಾಗುವ ರೋಗಾಣು ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ ಶಿಗೆಲ್ಲಾ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾವುದು ವ್ಯಾಕ್ಸಿನ್ ಅಲ್ಲ? ಸರಿಯಾದ ಉತ್ತರ ಪ್ರೊಜೆಸ್ಟರಾನ್ ಇದೆಯಲ್ಲ, ಇದೊಂದು ವ್ಯಾಕ್ಸಿನ್ ಅಲ್ಲ, ಬದಲಾಗಿ ಇದೊಂದು ಹಾರ್ಮೋನ್ ಆಗಿದೆ. BCG, ಆಂಟಿರೇಬಿಸ್ ಮತ್ತು ಪೋಲಿಯೋ ವ್ಯಾಕ್ಸಿನ್ಗಳು. ಪ್ರೊಜೆಸ್ಟರಾನ್ ಅನ್ನೋದು ಹಾರ್ಮೋನ್, ಇದು ವ್ಯಾಕ್ಸಿನ್ ಅಲ್ಲ. ಮನುಷ್ಯರಲ್ಲಿ ಕಬ್ಬಿಣದ ಕೊರತೆಯಿಂದ ಬರುವ ರೋಗ ಯಾವುದು? ಸರಿಯಾದ ಉತ್ತರ ಅನೀಮಿಯಾ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನ್ಯೂಮೋನಿಯಾ ರೋಗವನ್ನು ತಡೆಗಟ್ಟುವ ವ್ಯಾಕ್ಸಿನ್ ಯಾವುದು? ಸರಿಯಾದ ಉತ್ತರ ನ್ಯೂಮೋನಿಕಲ್ ವ್ಯಾಕ್ಸಿನ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಖಾಲಿ ಖಾಸಿ ಎನ್ನುವಂಥ ರೋಗ ಈ ಕೆಳಗಿನ ಯಾವ ರೋಗದ ಸಾಮಾನ್ಯ ಹೆಸರು? ಖಾಲಿ ಖಾಸಿ ಸರಿ ಉತ್ತರ ನಾಯಿ ಕೆಮ್ಮು, ವೂಫಿಂಗ್ ಕಾಫ್ ಅಂತ ಕೂಡ ಕರೀತಾರೆ. ವೂಫಿಂಗ್ ಕಾಫ್ ಅಂತ ಕೂಡ ಕರೀತಾರೆ. ಇನ್ನೊಂದು ಹೆಸರಿದೆ 100 ಡೇ ಕಾಫ್ ಅಂತ, 100 ಡೇಸ್ ಕಾಫ್ ಅಂತ ಕೂಡ ಕರೀತಾರೆ. ವೂಫಿಂಗ್ ಕಾಫ್ ಅಂತ ಕೂಡ ಕರೀತಾರೆ. ಇದಕ್ಕೆ ಪರ್ಟ್ಯೂಸಿಸ್ ಎನ್ನುವಂಥ ರೋಗ ಕೂಡ ಇದೆ, ಹೆಸರು ಕೂಡ ಇದೆ. ನಾಯಿ ಕೆಮ್ಮು, ಕಾಸಿ ಅಂತ ಕೂಡ ಕರೀತಾರೆ. ಟೈಫಾಯ್ಡ್ ಕಾಯಿಲೆಯನ್ನು ಖಾತ್ರಿಪಡಿಸುವಂಥ ಟೆಸ್ಟ್ ಯಾವುದು? ಸರಿ ಉತ್ತರ ವೈಡಾಲ್ ಟೆಸ್ಟ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮಿನಮಾಟ ಕಾಯಿಲೆಗೆ ಕಾರಣವಾಗುವ ಲೋಹ ಯಾವುದು? ಸರಿ ಉತ್ತರ ಪಾದರಸ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. H5N1 ರೋಗಾಣು ಕೆಳಗಿನ ಯಾವ ಕಾಯಿಲೆಗೆ ಕಾರಣವಾಗುತ್ತೆ? ಸರಿ ಉತ್ತರ ಬರ್ಡ್ ಫ್ಲೂ, ಹಕ್ಕಿ ಜ್ವರ. ಹಕ್ಕಿ ಜ್ವರಕ್ಕೆ ಕಾರಣವಾಗುತ್ತೆ. ಈ ಕೆಳಗಿನ ಯಾವ ಕಾಯಿಲೆಯು ಸಾಂಕ್ರಾಮಿಕ ಕಾಯಿಲೆಯಾಗಿದೆ? ಸರಿ ಉತ್ತರ ಡಿಫ್ಟೀರಿಯಾ. ಡಿಫ್ಟೀರಿಯಾ ಕಾಯಿಲೆ ಬಂದರೆ ಕೆಮ್ಮು, ಸೀನು ಹೆಚ್ಚಾಗಿ ಕಂಡುಬರುವಂಥದ್ದು ಮತ್ತು ಇದು ಗಾಳಿಯ ಮೂಲಕ ಹರಡುತ್ತೆ. ಗಾಳಿಯ ಮೂಲಕ ಸ್ಪ್ರೆಡ್ ಆಗುವಂಥದ್ದು. ಈ ಕೆಳಗಿನ ಯಾವ ಕಾಯಿಲೆಯು ಆನುವಂಶಿಕ ಕಾಯಿಲೆಯಾಗಿದೆ? ಸರಿ ಉತ್ತರ ಹಿಮೋಫಿಲಿಯಾ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಮಲೇರಿಯಾ ಕಾಯಿಲೆಯು ಈ ಕೆಳಗಿನ ಯಾವ ಗಿಡದಿಂದ ತಯಾರಿಸಲಾದ ಔಷಧಿಯಿಂದ ಗುಣವಾಗುತ್ತೆ? ಸರಿಯಾದ ಉತ್ತರ ಆಪ್ಷನ್ ಬಿ ಸಿಂಕೋನಾ ಟ್ರೀ, ಸಿಂಕೋನಾ ಗಿಡ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ರೆಬಿಸ್ ರೋಗಕ್ಕೆ ಕಾರಣ ಏನು? ಸರಿ ಉತ್ತರ ವೈರಸ್, ರೆಬಿಸ್ ವೈರಸ್ ಕಾರಣ. ಮನುಷ್ಯನ ದೇಹದಲ್ಲಿ ಯೂರಿಕ್ ಆಸಿಡ್ ಸಂಗ್ರಹ ಆಗೋದ್ರಿಂದ ಬರುವಂತಹ ರೋಗ ಯಾವುದು? ಸರಿಯಾದ ಉತ್ತರ ಆರ್ಥ್ರೈಟಿಸ್.
ಆರ್ಥ್ರೈಟಿಸ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿ ಇದೆ. ಕಾಲಾ ಅಜಾರ್ ರೋಗವು ಈ ಕೆಳಗಿನ ಯಾವುದರಿಂದ ಹರಡುತ್ತೆ? ಆಪ್ಷನ್ಸ್ ಈ ರೀತಿ ಇದೆ. ಸೆಟ್ಸೆ ನೊಣ, ಮನೆ ನೊಣ, ಅನಾಫಿಲಿಸ್ ಸೊಳ್ಳೆ, ಮರಳು ನೊಣ. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ಕಂಟೆಂಟ್ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.